ನೋಡಿ, ಇದೆಲ್ಲ ನೀವು ಸುಮ್ಮನೆ ಏನೇನೋ ನೀವು ಪ್ರಶ್ನೆಗಳು ಕೇಳ್ತೀರಾ. ಇದೆಲ್ಲ ನಾವೆಲ್ಲರೂ ಒಂದಾಗಿದ್ದೇವೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಅಂತ ನಾವು ಹೇಳಿದ್ದೇವೆ. ಅದರಿಂದ ಸರ್ಕಾರದ ಅಭಿವೃದ್ಧಿ ಕೆಲಸಕ್ಕೂ ಸರ್ಕಾರದ ಕಾರ್ಯಕ್ರಮಗಳಿಗೂ ಇದಕ್ಕೇನು ಸಂಬಂಧ ಇಲ್ಲ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೆ ಅದೆಲ್ಲ ಒಪ್ಕೊಳ್ತೀವಿ ಅಂತ ಮುಖ್ಯಮಂತ್ರಿ ಸಮೇತ ಪ್ರತಿಯೊಬ್ಬರು ಶಾಸಕರ ಅಭಿಪ್ರಾಯ. ಅದರಿಂದ ಇದರಲ್ಲಿ ಸಮಸ್ಯೆನೇ ಇಲ್ಲ. ಡೈಲಿ ಅವರು ಒಂದು ಖಾಸಗಿ ಅಲ್ಲ, ಅವರ ಒಂದು ಇಲಾಖೆಯ ಒಂದು ಕಾರ್ಯಕ್ರಮಗಳಿತ್ತು, ಅದಕ್ಕೆ ದೆಹಲಿಗೆ ಹೋಗಿದ್ರು. ಇಲಾಖೆ ಕಾರ್ಯಕ್ರಮಗಳು, ಉಪಕಲ್ಪನೆಗಳು, ಇದೆಲ್ಲ ಕಡೆ ವಿಶ್ವ ಮಟ್ಟದಲ್ಲಿ ಈ ಒಂದು ಲಸಿಕೆಗಳನ್ನ ತಗೊಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅದನ್ನ ಎಲ್ಲರೂ ಕೂಡ ತಗೊಳ್ಬೇಕು. ಇವತ್ತು ಈಗಾಗಲೇ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ ಇಲ್ಲಿ ತಗೊಂಡಿದ್ದಾರೆ ಕರ್ನಾಟಕದಲ್ಲಿ. ಆದ್ರಿಂದ ಈಗೇನು ನಾವು ಕೊಡ್ತಾ ಇದೀವಿ 14ನೇ ವರ್ಷದ ಮಗುವಿಗೆ, ಹೆಣ್ಣು ಮಗುವಿಗೆ ಪ್ರತಿಯೊಬ್ಬರು ಕೂಡ ತಗೊಳ್ಬೇಕು. ಪೋಷಕರು ಯಾವುದೇ ರೀತಿಯ ಅದಕ್ಕೆ ಗಾಬರಿ ಪಡಬೇಕಾಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಮುಂದೆ ಬಂದು ಈ ಲಸಿಕೆಯನ್ನು ಪಡ್ಕೊಳ್ಳಿ ಅಂತ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ಓಕೆ, ರೇಡಿಯಾಲಜಿಸ್ಟ್ ಕೊರತೆ ಅದು ಮೊದಲಿಂದನೂ ಇದೆ. ಯಾಕಂದರೆ ರೇಡಿಯಾಲಜಿಗೆ ಸುಲಭವಾಗಿ ಬರೋದಿಲ್ಲ. ನಾವು ಕಾಂಟ್ರಾಕ್ಟ್ ಮೇಲೆ ಕರೆದ್ರೂ ಕೂಡ ಅವರು, ಯಾಕಂದರೆ ಅವ್ರಿಗೆ ಡಿಮಾಂಡ್ ಹೆಚ್ಚಿರೋದ್ರಿಂದ ನಾವು ಆದಷ್ಟು ಅದನ್ನು ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಒಬ್ಬರು ರೇಡಿಯಾಲಜಿಸ್ಟ್ನ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಮಾಡೋದಕ್ಕೂ ಮಾಡ್ತಾ ಇದ್ದೀವಿ. ಅದು ಇನ್ನೊಂದು ಈಗ ಏನು ಶುರು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಟೆಲಿ ರೇಡಿಯಾಲಜಿ ಶುರು ಮಾಡ್ತಾ ಇದ್ದೀವಿ. ಅಂದರೆ ಅವ್ರು ರೇಡಿಯಾಲಜಿಸ್ಟ್ ಇಲ್ಲದೇ ಇದ್ರೂ ಕೂಡ ಅವರ ಅದನ್ನು ಡಿಜಿಟೈಸ್ ಮಾಡಿ ಯಾವುದೇ ಎಕ್ಸ್ರೇ ಅಥವಾ ಸ್ಕ್ಯಾನ್ ಇರ್ಬೋದು, ಅದನ್ನು ನಾವು ಟೆಲಿ ಸಿಸ್ಟಮ್ ಮುಖಾಂತರ ಕಳಿಸಿ ತಜ್ಞರು ಅದನ್ನು ನೋಡಿ ಅವರ ಅಭಿಪ್ರಾಯ ಕೊಡ್ತಕ್ಕಂಥ ವ್ಯವಸ್ಥೆ ಶೀಘ್ರದಲ್ಲೇ ನಾವು ಈಗ ತರ್ತಾ ಇದ್ದೀವಿ. ಕೊರತೆ ಯಾವತ್ತಿಂದ ಇದೆ? ಯಾವತ್ತು ಕೊರತೆ ಇಲ್ಲ ಹೇಳಿ? ಆವಾಗಲೂ ಕೂಡ ಕೊರತೆ ಇದೆ. ಈಗ ನಾವು ಭರ್ತಿ ಮಾಡ್ತಾ ಇದ್ದೀವಿ. ಈಗ 225 ತಜ್ಞ ವೈದ್ಯರನ್ನ ನೇಮಕಾತಿ ಮಾಡೋದಕ್ಕೆ ಈಗಾಗಲೇ ನಾವು ಚಾಲನೆ ನೀಡಿದ್ದು. ಈಗ ಮೊನ್ನೆ ತೀರ್ಮಾನ ಆಗಿರೋದ್ರಿಂದ ಅದು ಕೂಡ ನೇಮಕಾತಿ ಈಗ ಪ್ರಕ್ರಿಯೆ ಶುರು ಆಗ್ತದೆ. 1300 ನಮ್ಮ PHCOಗಳು ಮತ್ತು HIOಗಳು ಏನಿದ್ದಾರೆ ಅದು ಕೂಡ ಸರ್ಕಾರದ ನೇಮಕಾತಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರನ್ನು ಕೂಡ ತಗೊಳ್ತಾ ಇದ್ದೀವಿ. ಮತ್ತು ಇನ್ನು ಕೆಲವು ಎಲ್ಲೆಲ್ಲಿ ಬಾಕಿ ಇದೆ ಅದನ್ನು ಕೂಡ ನಾವು ಹೊಸ ಪ್ರಸ್ತಾವನೆ ಈಗ ನಾವು ಸರ್ಕಾರ ಕಳಿಸ್ತಾ ಇದ್ದೀವಿ. ಆ ಪ್ರಸ್ತಾವನೆ ಕಳಿಸಿದ ನಂತರ ಇನ್ನು ಬಾಕಿ ಯಾವುದಿದೆ ಅದನ್ನು ಕೂಡ ಪೂರೈಸತಕ್ಕಂಥ ಕೆಲಸ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.